ಗೈಸ್ ವೆಲ್ಕಮ್ ಬ್ಯಾಕ್. ಸೇಮ್ ಡೇ ಬ್ಲಾಗ್ 2. ಸೊ ಊಟಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ಇವರೇನೋ ಸ್ಪಾನ್ಸರ್ ಅಂತಿದ್ದಾರೆ. ನಾನು ಇವಾಗ ಸ್ಪಾನ್ಸರ್ ಮಾಡ್ತೀನಿ. ಇವಾಗ ಸ್ಪಾನ್ಸರ್ ಮಾಡಿದ್ರೆ ನಂಗೆ ಇಡೀ ಟ್ರಿಪ್ ಸ್ಪಾನ್ಸರ್ ಮಾಡ್ತಾನೆ ಅಂತ ಅಲ್ಲಾಗ ಅಗ್ರಿಮೆಂಟ್ ಆಯಿತು. ಸುಧನ್ಮ ನಂಗೆ ಇಡೀ ಟ್ರಿಪ್ ಸ್ಪಾನ್ಸರ್ ಮಾಡ್ತಾನಂತೆ. ಸೊ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಊಟಕ್ಕೆ ಹೋಗಿ ಅಲ್ಲಿ ಊಟ ಮಾಡ್ಕೊಂಡು ಆಮೇಲೆ ಫೋರ್ಟು ಮತ್ತು ರಾಜಾ ಸೀಟ್ ಹತ್ರ ಹೋಗಿ ಸನ್ಸೆಟ್ ವ್ಯೂ ಪಾಯಿಂಟು. ಸೊ ಮುಂದೆ ಹೋಗ್ತಾ ಸಿಗೋಣ. ಹೇ ಗೈಸ್ ವೆಲ್ಕಮ್ ಬ್ಯಾಕ್. ಸೊ ಇದು ಡೇ 1 ಪಾರ್ಟ್ 2 ಬ್ಲಾಗು. ಸೊ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿ ವಾಪಸ್ ರಾಜಾ ಫೋರ್ಟ್ ಕಡೆ ಬಂದಿದ್ದೀವಿ. ರಾಜಾ ಫೋರ್ಟ್ ಅಥವಾ ಏನದು ಮಡಿಕೇರಿ ಫೋರ್ಟ್ ಅಂತಲೂ ಹೇಳ್ಬೋದು. ಸೊ ಇಲ್ಲಿದೆ ಫೋರ್ಟ್ ಒಳಗೆ ರೆಕಾರ್ಡಿಂಗ್ ಎಲ್ಲ ಬಿಡ್ತಾರೋ ಗೊತ್ತಿಲ್ಲ, ನೋಡಬೇಕು. ಒಂದೊಂದು ಫೋರ್ಟಲ್ಲೆಲ್ಲ ಬಿಡಲ್ಲ, ಅಥವಾ ಏನಾದರೂ ಟಿಕೆಟ್ ಏನಾದರೂ ತೊಗೋಬೇಕಂದ್ರೆ ಟಿಕೆಟ್ ತೊಗೊಂಡು ಮಾಡಬೇಕು. ಸೊ ಏನು ಅಪ್ಡೇಟ್ಸ್ ಇದ್ರೂ ಅಲ್ಲಿ ಒಳಗೆ ಹೋಗಿ ಕೊಡ್ತೀನಿ. ಸೊ ಇಲ್ಲಿ ಫೋರ್ಟ್ ಹತ್ರ ಬಂದಿದ್ವಿ. ಇಲ್ಲೇ ಬಂದರೆ ಇಲ್ಲೊಂದು ಗೌರ್ಮೆಂಟ್ ಮ್ಯೂಸಿಯಮ್ ಇದೆ ಅಂತೆ. ಸೊ ಈ ಮ್ಯೂಸಿಯಮಲ್ಲೆಲ್ಲ ರೆಕಾರ್ಡಿಂಗ್ ಬಿಡೋದು ಡೌಟೇ. ಸೊ ಡೈರೆಕ್ಟ್ ನಾವು ಫೋರ್ಟ್ ಒಳಗೆ ಹೋಗಿ ಫೋರ್ಟ್ ಅಥವಾ ಇದನ್ನು ಪ್ಯಾಲೇಸು ಫೋರ್ಟ್ ಏನೂ ಗೊತ್ತಿಲ್ಲ, ಆದರೆ ಮಡಿಕೇರಿ ಫೋರ್ಟ್ ಅಂತ ಇದೆ ಗೂಗಲಲ್ಲಿ. ಸೊ ಫೋರ್ಟ್ ಒಳಗೆ ಹೋಗಿ ನೋಡೋಣ. ಆಮೇಲೆ ಅಲ್ಲೆಲ್ಲ ಏನೋ ಹತ್ಕೊಂಡೆಲ್ಲ ಹೋಗ್ತಿದ್ದಾರೆ ಜನರು. ಇಲ್ಲೆಲ್ಲ ಸೇಮ್ ಫುಲ್ ಇಲ್ಲಿಂದ ಹೋಗಿ ಮೋಸ್ಟ್ಲಿ ಹಂಗೆ ಬರ್ತಿದ್ದಾರೆ. ಮೋಸ್ಟ್ಲಿ ಇದು ಕಂಪೌಂಡ್ ಥರ ಇರಬೇಕು ಅಂತ. ಒಳಗೋಗಿ ಇಲ್ಲೇನು ಟಿಕೆಟ್ಸ್ ಅದು ಇದು ತೊಗೊಳಕ್ಕೂ ಏನು ಕೇಳೋಣ ಅಂದರೆ ಅದೂ ಇಲ್ಲ ಜನರು. ಸೊ ನೋಡೋಣ. ಒಳಗೋಗೋಕೆ ಎಲ್ಲೋ ಕೇಳೋಲ್ಲ ಒಂದ್ಸತಿ. ಓಕೆ, ಸೊ ಇವಾಗ ಪ್ರಾಪರಾಗಿ ಇನ್ಫಾರ್ಮೇಷನ್ ತಿಳ್ಕೊಂಡ್ವಿ. ಮ್ಯೂಸಿಯಮ್ಮು ಇನ್ನೂ ರೀಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರಂತೆ, ರಿನೋವೇಷನ್ ಟೈಪ್ ಏನೋ ಮಾಡ್ತಿದ್ದಾರಂತೆ. ಸೊ ಅದು ಇಲ್ಲ, ಕ್ಲೋಸ್ ಆಗಿದೆ. ಅದು ಬಿಟ್ಟರೆ ಇಲ್ಲಿ ಈ ಪ್ಯಾಲೇಸ್ ಏನು ಕಾಣಿಸ್ತಿದೆ, ಪ್ಯಾಲೇಸು ಅಷ್ಟೇ ಇಲ್ಲ ರಿಪೇರ್ ವರ್ಕು ಅದು ಇದು ಎಲ್ಲ ಮಾಡ್ತಿದ್ದಾರೆ. ಸೊ ಪ್ಯಾಲೇಸ್ ನಮಗೆ ಆಚೆಯಿಂದನೇ ನೋಡೋಕ್ಕೆ. ಅದು ಬಿಟ್ಟರೆ ಈ ಫೋರ್ಟ್ ಮೇಲೆ ಉದ್ದಕ್ಕೂ ನೋಡ್ಕೊಂಡು ಹೋಗ್ಬೋದಂತೆ. ಆ ಸೈಡ್ ಏನೋ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಅದೊಂದಿದೆ. ನೆಕ್ಸ್ಟು ಫೋರ್ಟ್ಗೆ ಬರೋದು ಏನು ಇಂಟ್ರೆಸ್ಟಿಂಗ್ ಅನಿಸ್ಲಿಲ್ಲ ನನಗೆ. ನೆಕ್ಸ್ಟ್ ಡೈರೆಕ್ಟಾಗಿ ರಾಜಾ ಸೀಟಿಗೆ ಹೋಗ್ತೀವಿ. ಇಲ್ಲಿ ಏನೂ ಇಲ್ಲ ಫೋರ್ಟಲ್ಲಿ, ಬೇಸಿಕಲಿ ಕಾಂಪೌಂಡ್ ಅಷ್ಟೇ. ಹೇ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್. ಸೊ ಇವಾಗ ಪಾದಯಾತ್ರೆ ಮಾಡಿ ಓಂಕಾರೇಶ್ವರ ಟೆಂಪಲ್ಗೆ ಬಂದಿದ್ದೀವಿ. ಓಂಕಾರೇಶ್ವರ ಟೆಂಪಲ್ಲು ಅಲ್ಲಿ ರಾಜಾಸ್ ಫೋರ್ಟಿಂದ 2 ಕಿಲೋಮೀಟ್ರ್ ಅಂತೆ ಕಾರಲ್ಲಿ. ಪಾದಯಾತ್ರೆಯಲ್ಲಿ 350 ಮೀಟ್ರು. ಅದು ಎಕ್ಸಾಮ್ ರಿಸಲ್ಟ್ ಚೆನ್ನಾಗಿ ಬರಲಿ ಅಂತ ಕೇಳ್ಕೊಳಕ್ಕೆ ಬಂದಿದ್ದೀವಿ ಅಂತಿದ್ದಾನೆ. ಸೊ ಬೈ ವಾಕಿಂಗ್ ಅಂತ ಹಾಕೊಂಡ್ಬಂದರೆ 350 ಮೀಟರ್ಸು ರಾಜಾಸ್ ಫೋರ್ಟಿಂದ. ಅಲ್ಲಿಂದ ನಡ್ಕೊಂಡೇ ಬಂದುಬಿಡ್ಬೋದು. 350 ಮೀಟರ್ಸು ಇಲ್ಲ, ಆ್ಯಕ್ಚುಲಿ 2 ಮಿನಿಟ್ಸ್ ವಾಕ್ ಅಷ್ಟೇ. ಎಕ್ಸಾಕ್ಟಾಗಿ 2 ಮಿನಿಟ್ಸ್ ನಡೆದ್ವಿ. ಸುಮ್ಮನೆ 2 ಕಿಲೋಮೀಟ್ರ್ ಹಿಂಗೆ ಬರೋದ್ರ ಬದಲು ಅಲ್ಲೇ ಕಾರ್ ನಿಲ್ಲಿಸ್ಬಿಟ್ಟು ವಾಪಸ್ ಅಲ್ಲಿಂದ ನಡ್ಕೊಂಡ್ಬಂದ್ವಿ. ಸೊ ಓಂಕಾರೇಶ್ವರ ಟೆಂಪಲ್ ಬಗ್ಗೆ ಮಾತಾಡೋದು ಅಂದರೆ ಅದು ಇಸ್ಲಾಮಿಕ್ ಸ್ಟೈಲಲ್ಲಿ ಕಟ್ಟಿದ್ದಾರೆ, ಶಿವನ್ ಟೆಂಪಲ್ಲು. ಸೊ ಅದು ನೋಡಿದ್ರೆ ಅದು ಆಲ್ಮೋಸ್ಟ್ ಒಂಥರ ಮಸೀದಿ ಥರ ಇದೆ, ಬಟ್ ಅದು ಆ್ಯಕ್ಚುಲಿ ಟೆಂಪಲ್ ಅದು. ಸೊ ಇವಾಗ ಆಲ್ಮೋಸ್ಟ್ ಬಂದ್ವಿ ಅದು. ಸೊ ಐ ಡೋಂಟ್ ಥಿಂಕ್ ಸೊ ಇಲ್ಲಿ ಒಳಗೆಲ್ಲ ವ್ಲಾಗ್ ಎಲ್ಲ ಮಾಡೋಕ್ಕೆ ಬಿಡ್ತಾರೆ ಅಂತ ಅಂದ್ಕೊಂಡು ಗೊತ್ತಿಲ್ಲ. ಏನಿದ್ರು ಟೆಂಪಲ್ ಆಚೆಯಿಂದಾನೆ. ಸೊ ಇದು ಟೆಂಪಲ್ಲು ಈ ಥರ ಇದೆ. ಟೆಂಪಲ್ ಈ ಥರ ಇದೆ. ಇದು ಟೆಂಪಲ್ದು ಕಲ್ಯಾಣಿ. ಆಮೇಲೆ ಇದು ಟೆಂಪಲ್ದು ಗೋಪುರ. ಬಟ್ ಆ ಗೋಪುರ ಆ್ಯಕ್ಚುಲಿ ಸೇಮ್ ಮಸೀದಿ ಹೇಗಿರುತ್ತೆ ಆ ಥರ ಇದೆ. ಸೊ ಇಲ್ಲಿ ಒಳಗಡೆ ಹೋಗಿ ಅಲ್ಲಿ ಇಫ್ ಅಲೋ ಮಾಡ್ತಾರೆ ಅಂದರೆ ಒಳಗೆ ವ್ಲಾಗ್ ಮಾಡ್ತೀನಿ. ಬಟ್ ಯೂಶಲಿ ಟೆಂಪಲ್ಸ್ ಒಳಗೆಲ್ಲ ಬಿಡಲ್ಲ ವ್ಲಾಗ್ ಮಾಡೋಕ್ಕೆ. ಸೊ ಇಲ್ಲಿ ಇವಾಗ ಇನ್ನೊಂದು ಸ್ವಲ್ಪ ಒಳಗೆ ಬಂದಿದ್ದೀನಿ. ಎಂಟ್ರೆನ್ಸ್
ಇದು ಸೈಡಿಂದ ಎಂಟ್ರೆನ್ಸ್ ಗೇಟ್, ಮೇನ್ ಎಂಟ್ರೆನ್ಸ್ ಗೇಟ್ ಆ ಸೈಡಿಂದ ಇದೆ. ನೀವು ಕಾರಲ್ಲಿ ಬರೋದಂದರೆ ಅಲ್ಲಿ ನಿಲ್ಲಿಸ್ತೀರಾ. ಸೊ ಈ ಥರ ಇದೆ. ಆ್ಯಕ್ಚುಲಿ ಅದು ಸೇಮ್ ಮಸೀದಿ ಥರ ಇದೆ ಗೋಪುರ. ಸೊ ಈ ಸೈಡ್ ಹೋದರೆ ಆಂಜನೇಯ ಟೆಂಪಲ್ಲು. ಓ, ಸೊ ಈ ಥರ ಡ್ರೆಸ್ಸಸ್ ಎಲ್ಲ ಅಲೌಡ್ ಇಲ್ಲ ಅಂತೆ. ಸ್ವಲ್ಪ ಸೆಲ್ಫಿಗೆ ಶಿಫ್ಟ್ ಮಾಡು. ಶಾರ್ಟ್ಸಲ್ಲಿ ಬಂದಿದ್ದೀನಿ, ಏನು ಮಾಡ್ತಾರೆ ಗೊತ್ತಿಲ್ಲ. ನಾವು ಅದು ಬೋರ್ಡ್ ನೋಡೋಣ. ಆಮೇಲೆ ಈ ಸೈಡ್ ಆಂಜನೇಯ ಟೆಂಪಲ್ ಇರೋದು. ಸೊ ಒಳಗೆ ಫೋಟೋ ಕ್ಯಾಮರಾ ಎಲ್ಲ ಏನು ಅಲೌಡ್ ಇಲ್ಲ ಅಂತಿದ್ದಾರೆ. ಸೊ ಏನಿದ್ರು ಇಲ್ಲಿಂದಾನೇ ವ್ಲಾಗಿಗೆ ತೋರಿಸ್ಬೋದು ಅಷ್ಟು. ಸೊ ದೊಡ್ಡ ಗೋಪುರ. ನೆಕ್ಸ್ಟು ಇಲ್ಲಿಂದ ರಾಜಾ ಸೀಟಿಗೆ ಹೋಗ್ತೀವಿ. ರಾಜಾ ಸೀಟಲ್ಲಿ ಸನ್ಸೆಟ್ ನೋಡಿಕೊಂಡು ಊಟ ಮಾಡ್ಕೊಂಡು ರೂಮಿಗೆ ಹೋಗ್ತೀವಿ. ಸೊ ನೆಕ್ಸ್ಟು ರಾಜಾ ಸೀಟಲ್ಲಿ ಸಿಗೋಣ. ಓಕೆ, ಇನ್ನೊಂದು ಚಿಕ್ಕ ಅಪ್ಡೇಟು. ನಾನು ಶಾರ್ಟ್ಸಲ್ಲಿ ಬಂದಿದ್ದೆ. ಸೊ ಪಂಚೆಯಲ್ಲಿ ಹೂವು ಮಾರೋ ಹತ್ರ ಸಿಗ್ತಾಯಿತ್ತು. ರೆಂಟಿಗೆ ಕೊಡ್ತಿದ್ದಾರಂತೆ ಹಿಂಗೆ ಶಾರ್ಟ್ಸಲ್ಲಿ ಬಂದವ್ರಿಗೆಲ್ಲ 20 ರೂಪೀಸು ಏನೋ. ಸೊ ರೆಂಟ್ ತೊಗೊಂಡು ಇವಾಗ ಪಂಚೆ ಉಟ್ಕೊಂಡು ದರ್ಶನ ಮಾಡ್ಕೊಂಡು ವಾಪಸ್ ಕೊಟ್ಟೋಗ್ಬೇಕು. ಮುಂದೆ ಸಿಗೋಣ. ಕ್ಯಾಮರಾ ಓಪನ್ ಮಾಡೋಂಗಿಲ್ಲ ಟೆಂಪಲಲ್ಲಿ. ಸೊ ಇವತ್ತಿಂದು ಲಾಸ್ಟ್ ಪ್ಲೇಸಿಗೆ ಬಂದಿದ್ದೀವಿ, ರಾಜಾ ಸೀಟ್ ಅಂತ. ಸೊ ಇಲ್ಲಿ ಬೇಸಿಕಲಿ ಇದು ಪಾರ್ಕು. ಅದು ಬಿಟ್ಟರೆ ಈ ಪಾರ್ಕಲ್ಲಿ ಒಂದು ಫೇಮಸ್ ಏನಂದರೆ 5:15 ಬಂದುಬಿಟ್ಟು ಸನ್ಸೆಟ್ ವ್ಯೂ ಪಾಯಿಂಟ್ ಇದೆ, ರಾಜಾ ಸೀಟ್ ಅಂತ. ಸೊ ರಾಜಾ ಸೀಟ್ ಅಂತ ಏನಕ್ಕೆ ಹೆಸರು ಬಂತು ಅಂದರೆ ಇಲ್ಲಿ ರಾಜ ಇದ್ದಾಗ ಆ ಸೀಟ್ ಒಂಥರ ಸೀಟ್ ಥರ ಇತ್ತು, ಅಲ್ಲಿ ಬಂದು ಸನ್ಸೆಟ್ ನೋಡೋರಂತೆ. ಸೊ ಅದನ್ನು ರಾಜಾ ಸೀಟ್ ಅಂತ ಕರೆಯೋಕ್ಕೆ ಶುರು ಮಾಡಿದ್ದಾರೆ. ಸೊ ಇಲ್ಲಿ ಬಂದು ಇವಾಗ ಸನ್ಸೆಟ್ ನೋಡಿಕೊಂಡು ಸನ್ಸೆಟದ್ದು ಒಂದು ಟೈಮ್ ಲ್ಯಾಪ್ಸ್ ಹಾಕ್ತೀನಿ. ಸೊ ಅದಾದಮೇಲೆ ಇಲ್ಲಿ ಈವನ್ 6:30 ನಂತರ ಏನು ಮ್ಯೂಸಿಕಲ್ ಫೌಂಟೇನ್ ಇದೆ ಅಂತೆ. ಅದು ಇದು ಅಂತ ಎಲ್ಲ ಮೋಸ್ಟ್ಲಿ 10 ರೂಪೀಸು ಏನು ಎಂಟ್ರಿ ಟಿಕೆಟು. ಸೊ ಅದರಲ್ಲೆಲ್ಲ ನಡೆಯುತ್ತೆ. ಆಮೇಲೆ ಪಾರ್ಕಿಂಗು ಅಕ್ಕಪಕ್ಕ ಇದೆ. ಪ್ರಾಪರ್ ಪಾರ್ಕಿಂಗ್ ಅಂತ ಏನಿಲ್ಲ. ಒಳಗೆ ಸನ್ಸೆಟ್ ನೋಡೋಕೆ ಹೋಗ್ತಿದ್ದೀವಿ ಇವಾಗ ಆಲ್ಮೋಸ್ಟ್ 5:45 ಆಯಿತು. ಸೊ ನೆಕ್ಸ್ಟು ಆದರೆ ಏನಂದರೆ ತುಂಬ ಕ್ರೌಡೆಡ್ ಇದೆ ಇದು. ಸೊ ಯಾ ಓಕೆ, ಒಂದು ಸ್ಮಾಲ್ ಚೇಂಜು. ಮುಂಚೆ 10 ರೂಪೀಸ್ ಇತ್ತು ಇಲ್ಲಿ, ಇವಾಗ ರೀಸೆಂಟಾಗಿ 20 ರೂಪೀಸ್ ಆಗಿದೆ ಪರ್ ಹೆಡ್ಡು. ಸೊ ಇನ್ಕ್ಲೂಡಿಂಗ್ ಸೊ 20 ರೂಪೀಸ್ ಅಬವ್ 80 ಇಯರ್ಸ್. 80 ಇಯರ್ಸ್ ಕೆಳಗೆ ಇದ್ದರೆ ಫ್ರೀ. ಆಮೇಲೆ ಸೇಮ್ ಈ ಥರ ಪಾರ್ಕ್ ಇದೆ, ಈ ಥರ ಎಲ್ಲ ಪಾರ್ಕ್ ಇದೆ. ಮತ್ತು ಜಿಪ್ ಲೈನ್ ಅದು ಇದು ಎಲ್ಲ ಇದೆ. ಅದಕ್ಕೆ ಮೋಸ್ಟ್ಲಿ ಸಪ್ರೇಟ್ ಟಿಕೆಟ್ಸ್ ಇಲ್ಲಲ್ಲ, ಅದಕ್ಕೆಲ್ಲ ಸಪ್ರೇಟ್ ಟಿಕೆಟ್ಸ್ ಅದು ಬಿಟ್ಟರೆ ಅಲ್ಲಿ ಸನ್ಸೆಟ್ ಪಾಯಿಂಟ್ ಇದೆ. ಸೊ ನಾವು ಡೈರೆಕ್ಟ್ ಸನ್ಸೆಟ್ ಪಾಯಿಂಟಿಗೆ ಹೋಗ್ತೀವಿ. ಇದೆಲ್ಲ ಅಷ್ಟು ಚೆನ್ನಾಗಿಲ್ಲ, ಚಿಕ್ಕ ಜಿಪ್ ಲೈನ್ಸ್ ಅದು ಇದು ಎಲ್ಲ ಇರೋದು. ಸೊ ಡೈರೆಕ್ಟ್ ಸನ್ಸೆಟ್ ಪಾಯಿಂಟಿಗೆ ಹೋಗಿ ಅಲ್ಲಿಂದ ಸನ್ಸೆಟ್ ನೋಡಿಕೊಂಡು ವಾಪಸ್ ರೂಮ್ ಕಡೆ ಊಟ ಮಾಡಿಕೊಂಡೇ ಹೋಗೋದು ಅಂತ. ಮೂಡಿದರೆ ನಾವು ಇದು ಕೂಡ ನೋಡ್ತೀವಿ, ಫೌಂಟೇನ್ ಕೂಡ ನೋಡ್ತೀವಿ. ಬೇಸಿಕಲಿ ಇವತ್ತು ನಾವು ಫುಲ್ ಎಕ್ಸಾಸ್ಟ್ ಆಗಿ ಹೋಗಿದ್ದೀವಿ. ಬಟ್ ಒಂದು ಬೆಂಗಳೂರಿಗಿಂತ ಅಂತೂ ಸಮ್ಮರ್ ಕಂಪೇರ್ ಮಾಡಿದ್ರೆ ಇಟ್ ಈಸ್ ಲೈಕ್ 20 ಡಿಗ್ರೀಸ್ ಆ ಥರ ಏನಾದರೂ ಇದೆ. ಫುಲ್ ಕೂಲಾಗಿದೆ. ಅದಂತೂ ಒಂದು ಅಡ್ವಾಂಟೇಜ್ ಅನ್ಬೋದು ಅಷ್ಟೇ. ಯಾ ಸೊ ಮುಂದೆ ಸಿಗೋಣ. ಸೊ ಅಲ್ಲೊಬ್ರು ಇವಾಗ ರಾಕೆಟ್ ಇಜೆಕ್ಟರ್ ಅಂತ ಒಂದು ಟ್ರೈ ಮಾಡ್ತಾ ಇದ್ದಾರೆ ನೋಡಿ. ಎಲ್ಲರೂ ಹೆಚ್ಚು ಕಮ್ಮಿ ಅದು ನೋಡ್ಕೊಂಡು ನಿಂತಿದ್ದಾರೆ. ಕಿಡ್ಸ್ ಪ್ಲೇ ಏರಿಯಾ ಒಳಗೆ ಹೋಗೋಕ್ಕೆ 100 ರೂಪೀಸು. ಮತ್ತು ಪರ್ಟಿಕ್ಯುಲರ್ ಆ್ಯಕ್ಟಿವಿಟೀಸ್ ಟ್ರೈ ಮಾಡೋಕ್ಕೆ ಮತ್ತೆ ಅದ್ರದ್ದು ಅಮೌಂಟ್ ಪೇ ಮಾಡಬೇಕು. ಸೊ ನಾವು ಯಾವುದು ಇವಾಗ ಇಲ್ಲಿ ಆ್ಯಕ್ಟಿವಿಟೀಸ್ ಮಾಡ್ತಿಲ್ಲ. ನಾವು ಬರೀ ಇಲ್ಲ ಕಣ, ಫಸ್ಟ್ ಫ್ಲೋರ್ಗಿಂತ ಅಲ್ಲ, ಇನ್ನೂ ಒಂದು 3-4 ಫ್ಲೋರ್ಸ್ಗಿಂತ ಜಾಸ್ತಿ ಇದೆ. ನೋಡಿದ್ರೇ ಗೊತ್ತಾಗ್ತಿದೆ ನೋಡೋದು. ಸೊ ಸನ್ಸೆಟ್ ಆ್ಯಕ್ಚುಲಿ ಇವಾಗ ಏನು ಕಾಣಿಸೋ ಥರ ಇಲ್ಲ, ಫುಲ್ ಮೋಡ ಕಟ್ಟಿದೆ, ಮಳೆ ಬರೋ ಥರ ಇದೆ ಆ್ಯಕ್ಚುಲಿ. ಸೊ ನೋಡೋಣ. ಸೊ ಈ ಥರ ಕ್ರೌಡೆಡ್ ಆಗಿದೆ ವ್ಯೂ ಪಾಯಿಂಟು. ಬಟ್ ಆ್ಯಕ್ಚುಲಿ
ಸನ್ಸೆಟ್ ಕಾಣಿಸೋ ಥರ ಇಲ್ಲ, ಫುಲ್ ಮೋಡ ಕಟ್ಟಿದೆ. ಸೊ ಬೇಸಿಕಲಿ ಮೋಡ ಕವಿದ ವಾತಾವರಣ. ಇನ್ನೊಂದು ಸನ್ಸೆಟ್ ಅಲ್ಲಿದೆ, ಇನ್ನೊಂದು ವ್ಯೂ ಪಾಯಿಂಟ್ ಅಲ್ಲೊಂದಿದೆ, ನಡ್ಕೊಂಡು ಹೋಗಬೇಕು ಅಲ್ಲಿ. ಸೊ ಫುಲ್ ಮಾನ್ಸೂನ್ ಟೈಪ್ ವೆದರ್, ಮಾನ್ಸೂನ್ ಅಲ್ಲ, ಫುಲ್ ಮಿಸ್ಟ್ ಕಟ್ಟಿದೆ. ಸೊ ನಾವಿಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ರಾತ್ರಿ ಊಟ ಮಾಡಿ ಹೋಗ್ತೀವಿ. ಸೊ ಪಾರ್ಟ್ 2ದು ಎಂಡ್ ಇಲ್ಲೇ. ಸೊ ಇಲ್ಲಿಂದ ನೆಕ್ಸ್ಟ್ ನಾಳೆ ಬೆಳಗ್ಗೆ, ಆ್ಯಕ್ಚುಲಿ ನಾಳೆ ಬೆಳಗ್ಗೆ ಅಲ್ಲ, ನಾಳೆ ಒಂದು 3 AM ಆ ಥರ ಮಂಡಾಲ್ಪಟ್ಟಿ ವ್ಯೂ ಪಾಯಿಂಟಿಗೆ ಹೊರಟಿರೋದು ಕಾರಲ್ಲಿ. ಅಲ್ಲಿ ಹೋಗಿ ಜೀಪ್ ಹೈಯರ್ ಮಾಡಿ ವ್ಯೂ ಪಾಯಿಂಟ್ ತನಕ ಜೀಪಲ್ಲಿ ಹೋಗೋದು, ಆ ಥರ ಇರೋದು ಸದ್ಯಕ್ಕೆ. ಸೊ ನೋಡೋಣ ಏನೇನಾಗುತ್ತೆ ಅಂತ. ಆ್ಯಕ್ಚುಲಿ ಅದು ಸನ್ರೈಸಿಗೆ ಹೋಗ್ಬೇಕಂತೆ ವ್ಯೂ ಪಾಯಿಂಟ್ಗೆ. ಸೊ ನೋಡೋಣ. ಇಲ್ಲಿ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.